ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪರಮಾತ್ಮ ಜೋಡಿ ಲಾಗ್ಸ್ ಕನ್ನಡ. ತುಂಬ ದಿನ ಆಯಿತು ನಾನು ಲಾಗ್ ಹಾಕಿ ಹತ್ತತ್ರ 1 ಮಂತ್ ಆಗ್ತಾ ಬಂತು ಅನಿಸುತ್ತೆ. ನಂಗೆ ಟೈಮ್ ಸಿಗ್ತಿಲ್ಲ, ಹಂಗಾಗಿ ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇವತ್ತಿಂದ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಅಲ್ಲ. ಸುಕ್ಷೇತ್ರ ಶ್ರೀ ಕೋಡಿಮಠ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಆರ್ನಳ್ಳಿ ಕೋಡಿಮಠ ಅರಸೀಕೆರೆ ತಾಲೂಕು ಹಾಸನ ಡಿಸ್ಟಿಕ್ ಹತ್ರ ಇದೆ. ಕೋಡಿಮಠ ಅಂದರೆ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತಿಂದ ಜಾತ್ರೆ ಶುರುವಾಗಿದೆ. 15th ಇವತ್ತು ಡೇಟು, ಅಪ್ ಟು 17th ನಡೆಯುತ್ತೆ ಜಾತ್ರೆ. ಇವತ್ತು ಫಸ್ಟ್ 3 days. ಇವತ್ತು ಫಸ್ಟ್ನೇ ದಿನದ್ದು. ನಾನು ಆ್ಯಕ್ಚುಲಿ ಬೆಳಗ್ಗೆ ಹೋಗ್ಬೇಕಾದ್ರೆ ನನಗೆ ಮಾಡ್ಕೊಳಕ್ಕಾಗಲಿಲ್ಲ, ಹಂಗಾಗಿ ಬಂದು ವೀಡಿಯೋ ಮಾಡ್ತಿದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ನಾನು ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಜಾತ್ರೆ ಯಾವ ಥರ ನಡೆಯುತ್ತೆ ಅಂತ. ಇವತ್ತು ಫಸ್ಟ್ನೇ ದಿನ ಆಗಿರುತ್ತೆ ಜಾತ್ರೆದು. ಸೊ ಇವತ್ತು ಏನೆಲ್ಲ ಮಾಡ್ತಾರೆ ಅಲ್ಲಿ ಅಂದರೆ, ಮೈನ್ ಇರೋದು ಹೆಣ್ಮಕ್ಳಿಗೆ ಬಾಗ್ನ ಕೊಡೋದು ಅಂತ ಮಾಡ್ತಾರೆ. ಅದೇ ಮೈನ್ ಇವತ್ತಿಂದು ಮಾಡೋದು. ಜಾತ್ರೆ ಸ್ಟಾರ್ಟ್ ಆಗೋ ದಿನದ್ದು ಇವತ್ತಿಂದು ಅದೇ ಮೈನ್ ರೀಸನ್. ಸೊ ಪೂಜೆ ಇರುತ್ತೆ ಕೋಡಿಮಠದಲ್ಲಿ. ಎಷ್ಟು ಜನ ಮುತ್ತೈದೆಯರು ಹೋಗ್ತಾರೆ, ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು, ಬಳೆ ಹೂ ಕೊಟ್ಟು, ಸೀರೆ, ಪ್ರತಿಯೊಬ್ಬರಿಗೂ ಸೀರೆ ಕೊಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಮಗೂ ಅರ್ಶಿನ ಕುಂಕುಮ ಸಿಕ್ಕಿದೆ, ಮತ್ತು ಸೀರೆನೂ ಸಿಕ್ಕಿದೆ, ತೋರಿಸ್ತೀನಿ ನಾನು ಇವಾಗ. ಸೊ ಇವತ್ತಿನ ಫಸ್ಟ್ನೇ ದಿನದ್ದು ಈ ಥರ ಇರುತ್ತೆ. ಇನ್ನು 2 days ಜಾತ್ರೆನೂ ಕೂಡ ಹೆಂಗಿರುತ್ತೆ, ಯಾವ ಥರ ನಡೆಯುತ್ತೆ ಅಂತ ನಾನು ನಿಮಗೆ ಮುಂದಿನ ಲಾಗಲ್ಲಿ ತೋರಿಸ್ತೀನಿ. ಸೊ ಇವತ್ತಿಂದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಎಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಒಂದು 10:30 ಅಷ್ಟೊತ್ತಿಗೆಲ್ಲ ಬಂದು ರೀಚ್ ಆಗಿದ್ವಿ ಕೋಡಿಮಠಕ್ಕೆ. ಆರ್ನಳ್ಳಿಯಿಂದ 2 kilometers ಆಗುತ್ತೆ. ನಾವು ನಮ್ಮ ಗಾಡಿಯಲ್ಲೇ ಬಂದಿದ್ವಿ. ಪೂರ್ತಿ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸಾತ್ವಿಕ್ ಏನು ಮಾಡ್ತಿದ್ಯಾ? ಸಾತ್ವಿಕ್ ಏನು ಮಾಡ್ತಿದ್ಯಾ? ನಾನು, ಅಕ್ಕ ಮತ್ತು ಪಾಪು, ಅಪ್ಪಾಜಿ, ಅಮ್ಮ 5 ಜನನೂ ಬಂದಿದ್ವಿ. ನಮ್ಮ ಮನೆಯವರು ಮತ್ತು ನಮ್ಮ ಬಾವ ಇಬ್ಬರು ಮಿಸ್ಸಿಂಗು. ಸೊ ಇದು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಲ್ಲ ಅಲ್ಲಿರುವಂಥ ದೇವಸ್ಥಾನ ಶ್ರೀ ನೀಲಮಜ್ಜಯ್ಯ ಅವರ ಸನ್ನಿಧಿ. ಇಲ್ಲಿ ಪ್ರಮುಖವಾಗಿ 2 ಗದ್ದಿಗೆ ಇದೆ. ಶ್ರೀ ಶಿವಲಿಂಗಜ್ಜಯ್ಯ ಮತ್ತು ನೀಲಮಜ್ಜಯ್ಯ ಅಂತ 2 ಗದ್ದಿಗೆ ಇದೆ. ನೀಲಮಜ್ಜಯ್ಯ ಅವರ ಸನ್ನಿಧಿ ಹತ್ರ ಇದು ಪೀಠ ಅಲಂಕಾರ ಮಾಡಿದರು. ಇದು 2ನೇ ಗದ್ದಿಗೆ, ಶ್ರೀ ಶಿವಲಿಂಗಜ್ಜಯ್ಯನವರ ಗದ್ದಿಗೆ. ಸೊ ತುಂಬ ಜನ ಸೇರಿದರು, ಕೂತ್ಕೊಳ್ಳೋಕ್ಕೂ ಸಮೇತ ಜಾಗ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಮತ್ತು ಇವತ್ತು ಹೆಣ್ಮಕ್ಳೇ ಜಾಸ್ತಿ, ಯಾಕೆಂದರೆ ಹೆಣ್ಮಕ್ಳಿಗೆ ಉಡಿ ತುಂಬೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋದು, ಫಸ್ಟ್ ಡೇನೇ ಅದೇ ಮಾಡೋದು. ಸೊ ಹಂಗಾಗಿ ಇವತ್ತು ಅತಿ ಹೆಚ್ಚು ಹೆಣ್ಮಕ್ಳೇ ಬಂದಿರ್ತಾರೆ. ನಮ್ಮ ಪಾಪು ಅಂತೂ ಅಷ್ಟೇ ಮದುವೆ ತುಂಬ ಆಟ ಮಾಡ್ತಿದ್ದ, ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು. ಅಮ್ಮ ಏನೋ ಸಮಾಧಾನ ಮಾಡಿಕೊಂಡು ಆಟ ಆಡಿಸ್ಕೊಂಡು ಕೂತಿದ್ರು. ಪ್ರತಿ ವರ್ಷವೂ ಅಷ್ಟೇ, ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನ ಹೆಣ್ಮಕ್ಳಿಗೂ ಸಹ ಬಾಗ್ನದ ರೀತಿಯಲ್ಲಿ ಕೊಡ್ತಾರೆ. ನಮ್ಮ ಊರಿನ ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕಿಂತ ಮುಂಚೆ ಫಸ್ಟ್ ಬಾಗ್ನ ಸಿಗೋದೆ ಸುಕ್ಷೇತ್ರ ಶ್ರೀ ಕೋಡಿಮಠದಲ್ಲಿ. ಸೊ ಅಷ್ಟು ಜನಕ್ಕೂ ಅರಿಶಿನ ಕುಂಕುಮ, ಹೂವು, ಸೀರೆ ಎಲ್ಲ ಕೊಡಬೇಕಲ್ಲ, ಹಂಗಾಗಿ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿ ಕೊಡ್ತಿದ್ದಾರೆ ನೋಡಿ, ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ಕ್ಲಿಪ್ಪಿಂಗ್ಸ್ ಸಿಕ್ಕಿದೆ ಅಷ್ಟೇ. ಅಷ್ಟು ಜನದ ಮಧ್ಯೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೆಲವು ಹೆಣ್ಮಕ್ಳಿಗೆ ನನಗೆ ತವ್ರ ಮನೆಯವರಿಲ್ಲ, ಈ ಥರ ಬಾಗ್ನ ಸಿಗಲ್ಲ ಅಂತ ಅಂದ್ಕೊಂಡವ್ರಿಗೆ ಇಲ್ಲಿ ನೋಡಿ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆ ಅಂದ್ಕೊಂಡು ಇಲ್ಲಿ ಈ ಥರ ಪ್ರತಿ ವರ್ಷವೂ ಅಷ್ಟೇ, ಯಾವ ವರ್ಷವೂ ಮಿಸ್ ಇಲ್ಲ. ಜಾತ್ರೆ ಸ್ಟಾರ್ಟಿಂಗ್ ಡೇನೇ ಈ ಥರನೇ ಸ್ಟಾರ್ಟ್ ಮಾಡೋದು. ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟ ಅಷ್ಟೇ ತುಂಬ ಚೆನ್ನಾಗಿತ್ತು. ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ, ಪಲ್ಯ ಎಲ್ಲ ಮಾಡಿಸಿದ್ರು. ಊಟನೂ ಚೆನ್ನಾಗಿತ್ತು.
ಫಸ್ಟ್ನೇ ದಿನದ ಇಷ್ಟೇ, ಬೆಳಗ್ಗೆ ಪೂಜೆ ಇರುತ್ತೆ, ಸಂಜೆ ಪೂಜೆ ಇರುತ್ತೆ, ಮತ್ತು ಫಂಕ್ಷನ್ ಇರುತ್ತೆ. ಅದು ಬಿಟ್ಟರೆ ಅದೇ ಹೆಣ್ಮಕ್ಳಿಗೆ ಉಡಿ ತುಂಬೋದು ಅಂತ ಮಾಡ್ತಾರೆ. ಇದು ಫಸ್ಟ್ನೇ ದಿನದ ಜಾತ್ರಾ ಮಹೋತ್ಸವ ಆಗಿರುತ್ತೆ. ಇದೇ ಸೀರೆ ಕೊಡ್ತಿರೋದು. ಸೊ ಇವತ್ತಿನ ಜಾತ್ರೆ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.